ಹಾಯ್ ಡಿಯರ್ ಫ್ಯಾಮ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಸಾರಿ, ನಾನು ಒಂದು 10 ದಿನವೇ ಆಯಿತು ನಿಮ್ಮ ಜೊತೆ ಮತ್ತೆ ನಾನು ಇವಾಗ ಕನೆಕ್ಟ್ ಆಗ್ತಾಯಿದ್ದೀನಿ. ವೀಡಿಯೋಸ್ನ ಮಾಡ್ಕೊಂಡಿದ್ದೆ, ಬಟ್ ನನಗೆ ಎಡಿಟ್ ಮಾಡಿ ಹಾಕಲಿಕ್ಕೆ ಆಗ್ತಾಯಿಲ್ಲ. ಯಾಕಂತಂದರೆ ನಿಮ್ಮೆಲ್ಲರಿಗೂ ಒಂದು ಖುಷಿಯಾದ ವಿಷಯ ಹೇಳ್ಕೋಬೇಕು. ನನಗೂ ತುಂಬಾ ಖುಷಿಯಾದಂಥ ವಿಷಯನೇ ಅದು. ಯಾಕಪ್ಪ ಅಂತಂದರೆ ಆ ಖುಷಿಯಾದ ವಿಷಯ ಏನು ಅಂತ ಅಂದರೆ ನಾನಿವಾಗ ಟೀಚರಾಗಿ ವರ್ಕ್ ಮಾಡ್ತಾಯಿದ್ದೀನಿ, ಪ್ರೈಮರಿ ಸ್ಕೂಲ್ ಟೀಚರಾಗಿ. ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ವಿ, ಮನೇಲೇ ಇದ್ದೀವಿ, ಏನಾದರೂ ವರ್ಕ್ ಮಾಡಬೇಕು, ಓದಿರೋ ಅಂಥದ್ದು ವೇಸ್ಟ್ ಆಗಬಾರ್ದು, ನಾವು ಕಲ್ತಿರೋದನ್ನು ಇನ್ನೊಬ್ರಿಗೆ ಹೇಳ್ಕೊಡುವಂಥ ಜಾಬೇ ಸಿಕ್ತು. ತುಂಬಾ ಖುಷಿ ಅನ್ನಿಸ್ತಾ ಇದೆ. ಹಾಗಾಗಿ ನನಗೆ ವೀಡಿಯೋಸ್ನ ಟೀಚರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಹಾಗಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಅಲ್ಲೇ ಆಗುತ್ತೆ. ಸೊ ಬಂದಮೇಲೆ ಮನೇಲಿ ಕೆಲಸಗಳಾಗುತ್ತೆ. ಹಾಗೆ ನಮ್ಮದೇ ಆದಂಥ ಒಂದು ಸ್ವಲ್ಪ ಫ್ರೀ ಸ್ಪೇಸ್ ಬೇಕಾಗಿತ್ತು. ಸೊ ಹಾಗಾಗಿ ಒಂದು 10 ದಿನಗಳಿಂದ ನಿಮ್ಮ ಜೊತೆ ಕನೆಕ್ಟ್ ಆಗಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಇವತ್ತು ಒಂದು ಪುಟ್ಟ ರೆಸಿಪಿ ಜೊತೆಗೆ ಏನು ವರ್ಕ್ ಮಾಡ್ತಾಯಿದ್ದೀನಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಅದು ನಾನು ಟೀಚರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಅದಕ್ಕೇ ನನ್ನ ವ್ಲಾಗ್ ಸ್ವಲ್ಪ ಲೇಟ್ ಆಗ್ತಾಯಿದೆ. ಪ್ರಮೋಷನ್ ವೀಡಿಯೋನ ನಾನು ನಮ್ಮ ಯೂಟ್ಯೂಬರ್ ಒಬ್ಬರಿಗೆ ಕಳಿಸಿದ್ದೆ, ಬಟ್ ಅವ್ರು ಹಾಕಿರಲಿಲ್ಲ. ಆ ವಿಡಿಯೋನು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಯಾರಾದರೂ ಇಂಟ್ರೆಸ್ಟ್ ಇದ್ದವರು ಹೋಗಿ ನೋಡಿ ಯಾವ ಥರ ವೀಡಿಯೋನ ಮಾಡಿದ್ದೆ ಅಂತ. ನನಗೆ ಎಷ್ಟು ಕ್ರಿಯೇಟಿವಿಟಿ ಇದೆ, ನನ್ನ ಕ್ರಿಯೇಟಿವಿಟಿಗೆ ತಕ್ಕಂತೆ ಆ ಪುಟ್ಟ ವೀಡಿಯೋನ ಮಾಡಿದ್ದೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಪ್ಲೀಸ್ ಚೆಕ್ ಮಾಡಿ. ಆ್ಯಂಡ್ ಇವತ್ತು ಯಾವುದು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಅಂತಂದರೆ ಎಗ್ ಗ್ರೇವಿ. ಮನೆಯಲ್ಲಿ ಎಗ್ ಇತ್ತು, ತುಂಬ ದಿನದಿಂದ ಮಾಡಿರಲಿಲ್ಲ. ಹಾಗಾಗಿ ಹಸ್ಬೆಂಡ್ ಆ ಗ್ರೇವಿನ ಮಾಡು ಅಂತ ಹೇಳಿದರು. ಎಗ್ ಗ್ರೇವಿ ನಾರ್ಮಲಾಗಿ ನಿಮ್ಮ ಮನೆಯಲ್ಲೆಲ್ಲ ಹೇಗೆ ಮಾಡ್ತೀರಾ ಹಾಗೆಯೇ. ಆ್ಯಂಡ್ ಇದನ್ನು ಒಂದು ಸ್ವಲ್ಪ ಹೋಟೆಲ್ ಸ್ಟೈಲಲ್ಲಿ ಮಾಡೋಣ ಅಂಥೇಳಿ ಟ್ರೈ ಮಾಡ್ತಾಯಿದ್ದೀನಿ. ಗ್ರೇವಿನ ಮಾಡ್ಕೊಳ್ಳೋದಕ್ಕೆ ನಾನು ಶುಂಠಿ, ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಕಾಯಿನ ತೊಗೊಂಡಿದ್ದೆ, ಅಂದರೆ ಹಸಿ ಕೊಬ್ಬರಿನ ತೊಗೊಂಡಿದ್ದೀನಿ. ಎಲ್ಲನೂ ತೊಗೊಂಡು ಮಿಕ್ಸಿ ಜಾರ್ಗೆ ಹಾಕಿ ನಮ್ಮ ಮನೇಲಿ ನಾವು ಯೂಸ್ ಮಾಡೋದು ಮಸಾಲೆ ಖಾರ. ಅದರ ವಿಡಿಯೋ ಕೂಡ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ತುಂಬ ದಿನದಿಂದನೇ ಹಾಕಿದ್ದೀನಿ. ಅದನ್ನು ಕೂಡ ಹೋಗಿ ಚೆಕ್ ಮಾಡಿ. ನಮ್ಮ ಮಸಾಲೆ ಖಾರನ ಹಾಕಿದ್ರೆ ನೀವು ಯಾವ ಮಸಾಲೆನೂ ಆ್ಯಡ್ ಮಾಡೋದು ಬೇಡ, ಅಷ್ಟು ರುಚಿಯಾಗಿರುತ್ತೆ. ಸೊ ಹಾಗಾಗಿ ಆ ವಿಡಿಯೋನು ಕೂಡ ತಪ್ಪದೆ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಎಗ್ನ ನಾನು ಈ ರೀತಿ ಕುದಿಸಿ ಇಟ್ಕೊಂಡಿದ್ದೀನಿ. ಎಗ್ ಕುದಿಸಿ ಇಟ್ಕೊಂಡ್ಮೇಲೆ ಅದನ್ನು ನೀರನ್ನು ಚೆಲ್ಬಿಟ್ಟು ಹಾಗೆ ತಣ್ಣೀರನ್ನು ಹಾಕಿ ಬಿಡಿಸುವಾಗ ಒಂದು ಟ್ರಿಕ್ಸ್ ಇದೆ. ಹೇಗಪ್ಪ ಅಂತ ಆ ರೀತಿ ಸೀಳ್ಬಿಟ್ಟಿದ್ರೆ ಎಗ್ಗು ಚೆನ್ನಾಗಿ ಒಡೆದಿದೆ ಅಂತ ಅರ್ಥ. ಆವಾಗಲೇ ಎಗ್ಗು ಚೆನ್ನಾಗಿ ಕುದ್ದಿದೆ ಅಂತ ಅರ್ಥ. ಈ ರೀತಿ ಸೀಳ್ಬಿಡಬೇಕು, ಆಗ ಚೆನ್ನಾಗಿ ಕುದ್ದಿರುತ್ತೆ. ಹೀಗೆ ಒಂದು ಸ್ವಲ್ಪ ಅದನ್ನು ಒಡೆದು ಕೈಯಿಂದ ಒಂದು ಸ್ವಲ್ಪ ಈ ರೀತಿ ಟ್ವಿಸ್ಟ್ ಮಾಡಿದ್ರೇ ಅದು ಬಂದುಬಿಡುತ್ತೆ. ಎಷ್ಟು ಚೆನ್ನಾಗಿ ಅದು ಬರುತ್ತೆ. ತುಂಬಾ ಜನ ಕಷ್ಟಪಡ್ತಿರ್ತಾರೆ ಎಗ್ನ ಬಿಡಿಸೋದಕ್ಕೆ. ಅದೊಂದು ಟ್ರಿಕ್ ನನ್ನ ತಂಗಿ ಹೇಳ್ಕೊಟ್ಟಿದ್ಲು. ಸೊ ನಿಮಗೂ ಹೇಳಬೇಕು ಅಂತ ಶೇರ್ ಮಾಡಿಕೊಂಡೆ. ಅದನ್ನು ಈ ರೀತಿ ಹೊಡೆದು ಒಂದು ಸ್ವಲ್ಪ ಕೈಲಿ ಟ್ವಿಸ್ಟ್ ಮಾಡಿದ್ರೆ, ನಿಧಾನಕ್ಕೆ ಮಾಡಬೇಕು, ಇಲ್ಲಾಂದರೆ ಅದು ಓಪನ್ ಆಗೋ ಚಾನ್ಸಸ್ ಇರುತ್ತೆ. ನಿಧಾನಕ್ಕೆ ಮಾಡಿದ್ರೆ ಅದು ಬಂದುಬಿಡುತ್ತೆ. ಅದನ್ನು ನಾನು ಕಟ್ ಮಾಡಿಬಿಟ್ಟು ಫ್ರೈ ಮಾಡಿಕೊಂಡೆ. ಯಾಕಪ್ಪ ಅಂತಂದರೆ ಒಂದೊಂದು ಫುಲ್ಲು ಹಾಕಿದಾಗ ಒಳಗಡೆ ಏನು ಮಸಾಲೆ ಹತ್ಕೊಂಡಿರಲ್ಲ. ಸೊ ಹಾಗಾಗಿ ಅದನ್ನು ಕಟ್ ಮಾಡಿ ನಾನು ಫ್ರೈ ಮಾಡಿಕೊಂಡು ನಾನೇನು ಮಾಡ್ಕೊಂಡಿದ್ದೆ ಆ ಗ್ರೇವಿ ಜೊತೆಗೆ ಆ್ಯಡ್ ಮಾಡಿ ಒಂದು 5 ಮಿನಿಟ್ಸ್ ಅದನ್ನು ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಇಟ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ, ಅಂದರೆ ಕುದಿಸ್ಕೊಂಡಿದ್ದೀನಿ. ತುಂಬಾ ರುಚಿಯಾದಂಥ ಗ್ರೇವಿ ರೆಡಿ ಆಗುತ್ತೆ. ಅದ್ರ ಜೊತೆಗೆ ನಾವು ಚಪಾತಿನ ಮಾಡಿದ್ವಿ. ತುಂಬಾ ಟೇಸ್ಟಿಯಾಗಿತ್ತು. ನಮ್ಮ ಮನೆಯಲ್ಲಿ ಇದು ಗ್ರೇವಿ ತುಂಬ ಇಷ್ಟಪಟ್ಟು, ನನ್ನ ಹಸ್ಬೆಂಡ್ ಅಂತೂ ತುಂಬ ಹಾಟ್ ಫೇವ್ರೇಟ್, ಅವ್ರಿಗೆ ತುಂಬ ಇಷ್ಟಪಟ್ಟು ತಿಂದರು. ತುಂಬ ದಿನದ ನಂತರ ಮಾಡಿದ್ದೆ, ತುಂಬಾ ಖುಷಿ ಆಯಿತು. ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕ್ಕೊಂಡು ನೋಡಿ. ಇನ್ನು ನಾನು ವರ್ಕ್ ಹೋಗ್ತಾ ಇರೋದ್ರಿಂದ ಆದಷ್ಟು ವೀಡಿಯೋಸ್ನ ವೀಕ್ಲಿ ಟ್ವೈಸ್ ಆದರೂ ಹಾಕಲಿಕ್ಕೆ ಪ್ರಯತ್ನ ಪಡ್ತೀನಿ. ದಯವಿಟ್ಟು ಚಾನೆಲ್ನ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಆಲ್.